ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಅಕ್ಕ ಅವನಿಗೆ ತಿಳಿಸಿ ಹೇಳೋ ಜಾಗದಲ್ಲಿದ್ದಾಳೆ. ಅವಳು ಹೇಳಿದ್ರೆ ಅವನು ಖಂಡಿತವಾಗ್ಲೂ ಕೇಳ್ತಾನೆ. ಆದ್ರೆ ಅವಳು ಇದೆಲ್ಲ ನೋಡಿ ಏನು ಹೇಳದೆ ಸುಮ್ಮನೆ ಇರ್ತಾಳೆ. ಅವನಿಗೆ ತಿಳಿಸಿ ಹೇಳೋದು ಬಿಟ್ಟು ಕಣ್ಣು ಮುಚ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತಾಳೆ. ಈಗ ನೋಡು, ಅವನು ಹಾಸ್ಪಿಟ್ಲಲ್ಲಿದ್ದಾನೆ, ಇವಳು ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಅಲ್ಲ, ನಮಗೊಂದು ಮಾತು ಹೇಳೋದು ಇಲ್ಲ ಕೇಳೋದು ಒಂದೂ ಮಾಡಲ್ಲ. ನಮ್ಮನ್ನೆಲ್ಲ ಅಷ್ಟು ನೆಗ್ಲೆಕ್ಟ್ ಮಾಡ್ತಾಳೆ. ನಮ್ಮ ಮನೆಯವರೇ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ನೋವಾಗಲ್ವಾ? ಈ ವಯಸ್ಸಲ್ಲಿ ಎಲ್ಲಿ ಮೂಲೆ ಗುಂಪು ಆಗ್ಬಿಡ್ತೀವೋ ಅಂತ ನಮಗೆ ಅನ್ನಿಸ್ತಾ ಇದೆ. ಈಗ ನೀನೇ ನೋಡು, ಮದುವೆ ಆಗಿ ನೀನು ನಮ್ಮ ಮನೆಗೆ ಬಂದಿದ್ಯಾ. ಈ ಸಂಭ್ರಮನ ಎಂಜಾಯ್ ಮಾಡೋದು ಬಿಟ್ಟು ಅವಳು ಹೋಗಿ ಹಾಸ್ಪಿಟ್ಲಲ್ಲಿ ಕೂತಿದ್ದಾಳೆ. ನೀನು ಬಂದಿದ್ಯಾ ಅನ್ನೋ ಖುಷಿನೂ ಇಲ್ಲ ಅವಳಿಗೆ. ನಾವೇನಾದರೂ ಹೇಳಿದರೆ ನಾವು ನಿಷ್ಠೂರ ಆಗ್ತೀವಷ್ಟೇ. ಆಮೇಲೆ ಅದಕ್ಕೂ ನಾವೇ ಮಾತು ಕೇಳಬೇಕು. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂತ. ನನಗೆಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನನ್ನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನೋಡು. ಸಮಾಧಾನ ಮಾಡ್ಕೊಳ್ಳಿ, ಹಾಗೆಲ್ಲ ಅಂದ್ಕೊಳಕ್ ಹೋಗ್ಬಿಡಿ. ನಾನಿದ್ದೀನಿ ನಿಮ್ಮ ಜೊತೆ, ನಾನು ಯಾವತ್ತೂ ಬಿಟ್ಕೊಡಲ್ಲ ನಿಮ್ಮನ್ನ. ನನಗೆ ಗೊತ್ತಮ್ಮ, ಆದರೂ ಒಂದೊಂದ್ಸಲ ಇದೆಲ್ಲ ನೋಡಿದ್ರೆ ಬೇಜಾರಾಗತ್ತೆ. ನನಗೆ ಈ ವಿಷಯ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ ಹೇಳ್ಕೊಳ್ಳೋದಕ್ಕೆ. ಅದಕ್ಕೆ ನಿನ್ನ ಹತ್ರ ಹೇಳ್ಕೊಂಡೆ. ನನಗೆ ಗೌತಮ್ ನೋಡಿದರೆ ತುಂಬ ಬೇಜಾರಾಗತ್ತೆ. ಅವನು ತುಂಬ ದೊಡ್ಡ ಗುಣ. ಯಾರು ಹೇಗೆ ಎತ್ತ ಅಂತ ಒಂದು ಅವನಿಗೆ ಗೊತ್ತಾಗಲ್ಲ. ಈ ಹಾಲಿಗೂ ವಿಷಕ್ಕೂ ಇರೋ ವ್ಯತ್ಯಾಸ ಅವನಿಗೆ ಗೊತ್ತೇ ಇಲ್ಲ ನೋಡಮ್ಮ. ಆ ಆನಂದ್ ಗೌತಮ್ ಒಳ್ಳೆತನನ್ನ ಮಿಸ್ಯೂಸ್ ಮಾಡಿ ಎನ್ಕ್ಯಾಶ್ ಮಾಡ್ಕೋತಿದ್ದಾನೆ. ಅವನು ನಮ್ಮ ಕಂಪನಿಲಿ ಹೇಗೆ ಬೆಳೆದ ಗೊತ್ತಾ ನಿನಗೆ? ಹೀಗೆ ನಮ್ಮ ಗೌತಮ್ನ ಬಳಸ್ಕೊಂಡು ಅವನು ಬೆಳೀತಿದ್ದಾನೆ, ತನ್ನ ಬೇಳೆನ ಬೇಯಿಸ್ಕೊತಿದ್ದಾನೆ. ಹೌದಾ? ಬಟ್ ಅತ್ತೆ, ಅವ್ರ ನೋಡಿದ್ರೆ ಅವ್ರು ಹಾಗೆ ಅನ್ಸೋದೇ ಇಲ್ವಲ್ಲ ಅತ್ತೆ? ಎಲ್ರ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ಹಾಗಿರ್ತಾರಲ್ವಾ, ಅವರೇ ಮೋಸ್ಟ್ ಡೇಂಜರಸ್. ಆಚೆ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ, ಆದರೆ ಒಳಗೊಳಗೆ ಕತ್ ಕುಯ್ಯೋ ಕೆಲಸ ಮಾಡ್ತಾರೆ. ಆದರೆ ಅದು ಯಾರಿಗೂ ಕಾಣಿಸಲ್ಲ, ಗೊತ್ತೇ ಆಗಲ್ಲ ನೋಡು. ಈ ಆನಂದ್ ಕೂಡ ಹಾಗೇನೆ. ಎಷ್ಟು ಕಾಮಿಡಿ ಮಾಡ್ತಾನೋ ಅಷ್ಟೇ ಕ್ರಿಮಿನಲ್ ಮೆಂಟಾಲಿಟಿ ಅವನದು. ಆದರೆ ದೀಪದ ಬುಡ ಕತ್ಲೆ ಅನ್ನೋ ಥರ ನಮ್ಮ ಗೌತಮಕ್ಕೆ ಗೊತ್ತಾಗ್ತಾ ಇಲ್ಲ, ನಮಗೆ ಗೊತ್ತಾಗತ್ತೆ ನೋಡು. ಇನ್ಮೇಲೆ ನೀನು ಈ ಮನೆಯಲ್ಲೇ ಇರ್ತೀಯಲ್ವಾ, ಹೋಗ್ತಾ ಹೋಗ್ತಾ ನಿನಗೆಲ್ಲ ಗೊತ್ತಾಗತ್ತೆ. ಈ ಪ್ರಪಂಚದಲ್ಲಿ ಮುಖಕ್ಕಿಂತ ಜಾಸ್ತಿ ಮುಖವಾಡಕ್ಕೆ ಬೆಲೆ ಇರೋದಮ್ಮ. ನಾವು ಬರೀ ಮುಖವಾಡ ಮಾತ್ರ ನೋಡಿರ್ತೀವಿ, ಅಸಲಿ ಮುಖ ಕಾಣೋದೇ ಇಲ್ಲ. ಅಳಿಮಯ್ಯ, ನಿನ್ ದಿನ ಭವಿಷ್ಯ ವಾರ ಭವಿಷ್ಯ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ ಕಣೋ. ಅವನು ಎಚ್ಚರಾಗಿ ಎಲ್ಲ ಎಲ್ಲಿ ಕಕ್ಬಿಡ್ತಾನೋ ಅಂತ ನಾವು ಹೆದರಿದ್ವಲ್ಲ. ಸಾರಿ ಕಣೋ, ನಾನು ಹೆದರಿದ್ನಲ್ಲ, ಅದೆಲ್ಲ ಸುಳ್ಳಾಯ್ತು. ಅವನು ಮಲಗಿದ್ದ ರೀತಿ ನೋಡಿದ್ರೆ ಆನಂದನಾಗಿ ವಾಪಸ್ ಬರೋದಿರ್ಲಿ, ಸೀದಾ ಆಕಾಶಕ್ಕೆ ಪಾರ್ಸಲ್ ಆಗ್ಬಿಡ್ತಾನೆ ಅಳಿಮಯ್ಯ. ಹೊಡಿತಲ್ಲ ಬಂಪರ್ ಲಾಟ್ರಿ. ಅಳಿಮಯ್ಯ, ಇದಕ್ಕೊಂದು ಪಾರ್ಟಿ ಆಗ್ಲೇಬೇಕು, ಮರಿಬೇಡ. ಪಾರ್ಟಿ ಮಾಡೋಣ, ಪಾರ್ಟಿ ಮೇಲೆ ಡೈಲಿ ಮಾಡೋಣ, ಮಾಡ್ತಾನೇ ಇರೋಣ. ಯಾಕಂದ್ರೆ ಈ ಜೇಡಿ ಅಷ್ಟು ಖುಷಿಯಾಗಿದೆ, ನಮ್ಮ ರೂಟು ಕ್ಲಿಯರ್ ಆಯ್ತಲ್ಲ, ಅಷ್ಟು ಸಾಕು. ಆದ್ರೂ ಎಲ್ಲೋ ಒಂದು ಕಡೆ ಚೂರೇ ಚೂರು ಅವನನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನನ್ನ ಮುಂದೆ ಓವರ್ ಆಕ್ಟಿಂಗ್ ಮಾಡಿ ಅನ್ಯಾಯವಾಗಿ ಕೋಮಾಗ ಹೋಗೋ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟ. ಅವನು ಇವ್ರನ್ನ ಎದುರಾಕೊಂಡಿದ್ರೆ ಮೋಸ್ಟ್ಲಿ ಬದುಕ್ತಿದ್ದ. ಮಾಂಸ ಆದ್ರೆ ಅವನು ಎದುರಾಕೊಂಡಿದ್ದು ಈ ಜೇಡಿನ. ದೇವ್ರು ತಲೆ ಗಟ್ಟಿಯಾಗಿ ಕೊಟ್ಟಿದ್ದಾನೆ ಅಂತ ಬಂದು ನನ್ನಂತ ಬಂಡೆ ಕಲ್ಗೆ ಕುತ್ಕೊಂಡ್ರೆ ಇಂಥ ಗತಿನೇ ಅಲ್ವಾ ಬರೋದು? ಅದು ಸರಿಯಾಗ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಈಗ ನೋಡು,
ಹೆಂಡತಿ ಮಕ್ಕಳು ಸಂಸಾರ ಸುಖ ಅಂತ ನೆಮ್ಮದಿಯಾಗಿ ಬದುಕಿರ್ಬೇಕಾದವನು ಯಾವ ಸ್ಥಿತಿಗೆ ಹೋಗಿ ತಲುಪಿದಾನೆ. ಅಯ್ಯೋ ದೇವ್ರೆ. ಬದುಕಿದಾನೆ ಆದ್ರೆ ಬದುಕಿಲ್ಲ, ಸ್ವಿಚ್ ಆನ್ ಆಗುತ್ತೆ ಆದ್ರೆ ಕರೆಂಟ್ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾನೆ ಪಾಪ. ಕೈ ಮಾಡ್ತಾನೆ, ಅದು ಯಾರ್ಗ? ಈ ಜೇಡಿ ಮೇಲೆ ಕೈ ಮಾಡ್ತಾನೆ. ಸುಮ್ಮನೆ ಬಿಟ್ಬಿಡ್ತೀನ? ನೋಡ್ತಾ ಇರು ಪಾಪ, ಕೋಮಾಗೋದವನು ಕೋಮಾಲೇ. ಎಷ್ಟು ದಿನ ಅವನು ಎಂಜಾಯ್ ಮಾಡ್ತಾ ಇದ್ದ ಪವರ್ ಪೊಸಿಷನ್ ಇನ್ಮೇಲೆ ನನ್ನ ಕೈಗೆ ಬರುತ್ತೆ. ಆಗ ಅಣ್ಣನ ನೆಕ್ಸ್ಟ್ ನಾನು. ಅಷ್ಟಾದ್ರೆ ಸಾಕು, ನಮ್ಮ ಕೈಯಲ್ಲಿ ಅಧಿಕಾರ ಬರ್ತಾ ಇದ್ದಂಗೆ ಬ್ಯಾಕ್ ಟು ಫಾರ್ಮ್ ಅಂತ ಹೆಂಗ್ ದಗ 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 ಅಂತ ಉರಿತೀನಿ ಅಂತ ನೋಡ್ತಾ ಇರು. ಬ್ಲಡ್ ಲೈಟ್ ತರ ಬ್ಲಡ್ ಲೈಟ್ ಕರ್ಮ. ಕಂಪ್ಯಾರಿಸನ್ ಮಾಡೋದು ಮಾಡ್ತೀಯ, ಒಂಚೂರು ನನ್ನ ಲೆವೆಲ್ಗೆ ದೊಡ್ಡದಾಗಿ ಮಾಡು. ಸೂರ್ಯ ಸೂರ್ಯ ನನ್ನ ರೇಂಜ್ಗೆ ಸೂರ್ಯನ ಕಂಪೇರ್ ಮಾಡಿ. ಅಲ್ಲ ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸಲ್ವ ಅಳಿಮಯ್ಯ ನಿಂಗೆ? ಏನು ಜಾಸ್ತಿ? ಆ ಕಂಪ್ಯಾರಿಸನ್ ಎಲ್ಲ ನಿಮಗೆ ಇಟ್ಕೊಳ್ಳಿ. ಈ ಜೇಡಿ ಲೆವೆಲ್ಗೆ ಸೂರ್ಯನ ಕರೆಕ್ಟ್. ನಿಮ್ಮೆಲ್ಲರಲ್ಲೂ ನನ್ನೊಂದು ರಿಕ್ವೆಸ್ಟ್, ಆನಂದ್ ಮುಂದೆ ಹೋಗುವಾಗ ಸ್ವಲ್ಪ ಲವಲವಿಕೆ ಇರಲಿ, ಜೋಶ್ ಇರಲಿ. ನಾವು ಏನೇ ಮಾತುಕತೆ ಆಡಿದ್ರು ಅವನಲ್ಲಿ ಸ್ವಲ್ಪ ಪಾಸಿಟಿವಿಟಿ ತುಂಬ ಥರ ಇರಲಿ, ನಗು ಇರಲಿ, ಖುಷಿ ಇರಲಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಸ್ವಲ್ಪ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ. ಎಲ್ಲರೂ ನಾರ್ಮಲ್ ಆಗಿರೋಕ್ಕೆ ಪ್ರಯತ್ನ ಪಡೋಣ. ಅವ್ನಿಗೆ ಎಚ್ಚರ ಇಲ್ಲದೆ ಇದ್ರು ಅವ್ನು ನಮ್ಮ ಜೊತೆನೇ ಇದ್ದಾನೆ, ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ, ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೋತಾ ಇದ್ದಾನೆ ಅನ್ನೋ ಫೀಲಲ್ಲೇ ಇರೋಣ. ಓಕೆನಾ? ಓಕೆ ಬಿಗ್ ಬ್ರೋ. ಒಂದು ವೇಳೆ ಆನಂದ್ ಬ್ರೋ ರಿಕವರಿ ಆಗ್ತಾರೆ ಅಂದರೆ ನಾನು ಅವ್ರ ಮುಂದೆ ಡ್ಯಾನ್ಸ್ ಮಾಡೋಕ್ಕೂ ರೆಡಿ. ಓಕೆಪ್ಪ. ನೋಡಿ ಅಪ್ಪಣ್ಣ, ಆನಂದನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ನೀನು ಸ್ವಲ್ಪ ಆರಾಮಾಗಿರು. ಇದರಲ್ಲಿ ನಿನ್ನ ಪಾತ್ರ ಭಾಳ ಮುಖ್ಯ. ನೀನು ಎಷ್ಟು ಪಾಸಿಟಿವ್ ಆಗಿರ್ತೀಯೋ ಅಷ್ಟು ಒಳ್ಳೆಯದು. ಹೌದು ಅಪ್ಪಣ್ಣ ಅವರೇ, ಎಲ್ರಿಗಿಂತ ಹೆಚ್ಚಾಗಿ ನೀವು ಧೈರ್ಯವಾಗಿರಬೇಕು, ನೀವು ಸ್ಟ್ರಾಂಗ್ ಆಗಿರಬೇಕು. ಆಗ್ಲೇ ಆನಂದ್ ಅವ್ರನ್ನ ಆದಷ್ಟು ಬೇಗ ನಾರ್ಮಲ್ ಸಿಗ್ತರಕ್ಕಾಗೋದು. ನೀವು ಆರಾಮಾಗಿರ್ತೀರಲ್ವಾ? ಅದಕ್ಕೆ ಹೇಳೋದು, ನಗು ಒಂದು ಮದ್ದಿದ್ದ ಹಾಗೆ ಅಂತ. ನಗು ಒಂದಿದ್ರೆ ನರಕನೂ ಸ್ವರ್ಗ ಆಗ್ಬಿಡುತ್ತೆ. ಸ್ವರ್ಗದ ಕೀಲಿ ಕೈ ನಮ್ಮ ಕೈಲೇ ಇರುತ್ತೆ. ಕೀಲಿ ಕೈನು ಬೇಡಮ್ಮ, ಕಾಲಿಂಗ್ ಬೆಲ್ ಒತ್ತಿದ್ರೆ ಸಾಕು, ಸ್ವರ್ಗದ ಬಾಗಿಲು ತಾನಾಗೆ ಓಪನ್ ಆಗುತ್ತೆ. ಒತ್ತಬೇಕಷ್ಟೇ, ಅದು ಇಂಪಾರ್ಟೆಂಟ್. ಅಪರೂಪಕ್ಕೆ ಒಳ್ಳೆ ಮಾತಾಡದೆ ಕಣ. ಥ್ಯಾಂಕ್ಸ್ ಅಮ್ಮಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.